ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜಿ ಪಾಟೀಲ್ ಅವರು 2016ರಲ್ಲಿ ನಡೆಯಲಿರುವ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ಡಾಕ್ಟರ್ ನಾಗರಾಜ್ ಅವರನ್ನು ಜೆಡಿಯು ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವುದಾಗಿ ಹೇಳಿದರು. ಸಮಾಜವಾದ, ಸಮತಾವಾದದ ಆಧಾರದಲ್ಲಿ ರಾಜಕೀಯ ನಡೆಯಬೇಕು, ಭ್ರಷ್ಟಾಚಾರ ಮುಕ್ತ ಆಡಳಿತ ಜನರಿಗೆ ನೀಡಬೇಕು ಎಂಬ ಕನಸು ಹೊತ್ತವರು ರಾಮಕೃಷ್ಣ ಹೆಗಡೆ, ನಜೀರ್ ಸಾಬ್ ಸೇರಿದಂತೆ ಜೆಎಚ್ ಪಾಟೀಲರು ಅದೇ ಮಾರ್ಗದಲ್ಲಿ ರಾಜಕೀಯ ಮುನ್ನಡೆಸುತ್ತಿರುವುದಾಗಿ ಅವರು ಹೇಳಿದರು. ವಿವಿಧ ಪೀಠಗಳ ಸ್ವಾಮೀಜಿಗಳು ಸಮಾನ ಮನಸ್ಕ ರಾಜಕೀಯ ಪಕ್ಷಗಳು ಮತ್ತು ಸಮಾನ ಮನಸ್ಕ ನಾಯಕರನ್ನು ಒಗ್ಗೂಡಿಸಿ ಹಣವಿಲ್ಲದೆ ಚುನಾವಣೆ ಎದುರಿಸುವ ಜೊತೆಗೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಗುರಿಯೊಂದಿಗೆ ರಾಜಕೀಯ ಮಾಡಲು ಹೊರಟಿದ್ದು, ಇದಕ್ಕೆ ರಾಜ್ಯದ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ ಬಡವರ ಪಾಲಿಗೆ ಗಗನ ಕುಸುಮವಾಗಿದೆ. ಇವೆರಡೂ ಸಾಮಾನ್ಯ ಜನರಿಗೆ ಅಗತ್ಯವಿರುವ ಸೇವೆಗಳಾಗಿದ್ದು, ಇವು ಈಗ ದುಬಾರಿಯಾಗಿವೆ. ಇದಕ್ಕೆ ಅದರದ್ದೇ ಆದ ಕಾರಣಗಳಿವೆ. ಇಂತಹ ಸಮಸ್ಯೆಗಳನ್ನು ದೂರ ಮಾಡಿ ಸ್ವಚ್ಛ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಗುರಿ ಹೊಂದಲಾಗಿದೆ ಎಂದರು. ಇದೇ ಸಾಲಿನಲ್ಲಿ ಡಾಕ್ಟರ್ ನಾಗರಾಜ್ ಅವರಿದ್ದು, ಅವರನ್ನು ಈ ಕ್ಷೇತ್ರದ ಪದವೀಧರರು ಬೆಂಬಲಿಸಿದ್ದಲ್ಲಿ ಮೇಲ್ಮನೆಯಲ್ಲಿ ಬಡವರ ಪರ ಧ್ವನಿ ಎತ್ತಲಿದ್ದಾರೆ ಎಂದರು. ಜೆಡಿಯು ಎನ್ಡಿಎ ಅಂಗಪಕ್ಷವಾಗಿದ್ದು, ಎನ್ಡಿಎ ಮಿತ್ರ ಪಕ್ಷಗಳು ಯಾಕೆ ಬಂದಿಲ್ಲ ಎಂಬ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ನಾಗರಾಜ್ ಅವರಿಗಿಂತ ಉತ್ತಮ ಅಭ್ಯರ್ಥಿಗಳನ್ನು ಎನ್ಡಿಎ ಮೈತ್ರಿಕೂಟ ಕಣಕ್ಕಿಳಿಸಿದರೆ ನಾಗರಾಜ್ ಅವರ ನಾಮಪರ ವಾಪಸ್ ತೆರೆಯಲಾಗುವುದು. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದ್ದು ಪ್ರತಿಯೊಬ್ಬರೂ ಬೆಂಬಲ ನೀಡುವಂತೆ ಕೋರಿದರು. ನಮ್ಮ ಡಾಕ್ಟರ್ ನಾಗರಾಜ್ ಅವರು ಹೇಳಿದಾಗೆ ಈಗ 2026 ಜೂನ್ನಲ್ಲಿ ನಡೆಯುವಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಉಮೇದುವಾರನಾಗಿ ನಾವು ಸಂಯುಕ್ತ ಜನತಾದಳದಿಂದ ಈಗಾಗಲೇ ಅವ್ರನ್ನ ಅನೌನ್ಸ್ ಮಾಡಿದ್ದೀವಿ. ನಾನು ಯಾರಿಗೆ ಮೊದಲೇ ಹೇಳಿಬಿಟ್ಟಿದ್ದೆ, ನಮ್ಮ ತಂದೆಯವರು 2000 ಇಸ್ವಿಯಲ್ಲಿ ಅವರು ತೀರ್ಕೊಂಡಾದಾಗ ನನ್ನ ಚುನಾವಣೆಯಲ್ಲಿ ಎಲ್ಲರೂ ಹೇಳಿದರು ನೀವು ಚುನಾವಣೆ ನಿಲ್ಲರಿ ಅಂತ. ನಾನು ಚುನಾವಣೆ ನಿಲ್ಲಬೇಕು ಅಂತ ಭಾಳ ಉತ್ಸಾಹದಿಂದ ನಾನು ಚುನಾವಣೆ ನಿಲ್ತೀನಿ, ಆದರೆ ಯಾರಿಗೂ ಹಣ ಕೊಡಲ್ಲ, ಹೆಂಡ ಕೊಡಲ್ಲ, ಯಾವುದೇ ಜಾತಿ ಧರ್ಮದ ಹೆಸರಿನ ಮೇಲೆ ನಾನು ಮತ ಕೇಳೋದಕ್ಕೆ ಹೋಗಲ್ಲ ಅಂತಂದು ಹೇಳಿ ಪ್ರಾರಂಭ ಮಾಡಿದೆ. ಇವರು ಹಂಗೆ ಹೇಳ್ತಾರೆ ಇವಾಗ, ಆದರೆ ಚುನಾವಣೆ ಬಂದಾಗ ಕೊಡ್ತಾರೆ ಅಂತಂದು ಅಂದ್ಕೊಂಡಿದ್ರು. ಆದರೆ ನಾನು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ನಾನು ಯಾರಿಗೂ ಹಣ ಕೊಡಲಿಲ್ಲ, ಹೆಂಡ ಕೊಡಲಿಲ್ಲ. ಭಾಳಷ್ಟು ಜನ ಸ್ವಾಮಿಗಳೇ ನನಗೆ ಅಡ್ವೈಸ್ ಮಾಡಿದರು, ಪ್ರಾಕ್ಟಿಕಲ್ಲಾಗಿರ್ಬೇಕಪ್ಪ. ಸ್ವಾಮಿಗಳ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ರು ನನ್ನ, ಸ್ವಲ್ಪ ಅಡ್ವೈಸ್ ಮಾಡಿರಿ, ಇವ್ರೇನು ಭಾಳ ಆಟ ಮಾಡ್ತಾರೆ ಅಂತ. ಅವರು ಪ್ರಾಕ್ಟಿಕಲ್ಲಾಗಿರ್ಬೇಕು, ಅದೇನು ಮಾಡಬೇಕು ಅಂತ ಸ್ವಾಮಿಗಳು ಹೇಳಿದರು. ಆದರೂ ನಾನು ಸ್ವಾಮಿಗಳ ಮಾತನ್ನ ಕೇಳಲಿಲ್ಲ. ಒಂದು ಪಾದಯಾತ್ರೆ ಮಾಡಿ ಅದರೊಳಗೆ ಸುಮಾರು ಒಂದು 15,000 ಜನ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಅವ್ರ ಮನೆಯವರು ಎಲ್ಲರೂ ವೋಟ್ ಹಾಕಿ ನನ್ನನ್ನು MLA ಮಾಡಿದರು. ನಾನು MLA ಆಗಿ ಒಂದು 3 ವರ್ಷ ಕೆಲಸ ಮಾಡಿದೆ. ಆದರೆ ಅಲ್ಲಿ ವಿಧಾನಸಭೆಗೆ ಹೋದಾಗ ನನಗೆ ಭಾಳ ನಿರಾಶೆ ಆಯಿತು. ಇನ್ನು ಅಭ್ಯರ್ಥಿ ಡಾಕ್ಟರ್ ನಾಗರಾಜ್ ಮಾತನಾಡಿ, ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಲ್ಲಿ ಪರಾಭವಗೊಂಡಿದ್ದು, ಆಗಿನ ಚುನಾವಣೆಗಳಲ್ಲಿ ಭ್ರಷ್ಟಾಚಾರವು ತಮ್ಮ ಸೋಲಿಗೆ ಕಾರಣವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಪದವೀಧರ ಕ್ಷೇತ್ರದ ಮತದಾರರು ತಮ್ಮನ್ನು ಬೆಂಬಲಿಸುವ ವಿಶ್ವಾಸವಿದೆ. ಅಲ್ಲದೆ ವಿಧಾನಸೌಧದಲ್ಲಿ ಜೆಡಿಯು ಅಭ್ಯರ್ಥಿ ಈ ಬಾರಿ ಪ್ರವೇಶ ಮಾಡಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಎನ್ಡಿಯುನೊಂದಿಗೆ ಕೆಆರ್ಎಸ್ ಪಕ್ಷ ಸೇರಿದಂತೆ ಇತರೆ ಸಮಾನ ಮನಸ್ಕ ಪಕ್ಷಗಳು ಈಗಾಗಲೇ ಕೈಜೋಡಿಸಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರ ಬೆಂಬಲ ಮತ್ತು ಸಹಕಾರದೊಂದಿಗೆ ರಾಜಕೀಯವನ್ನು ಶುದ್ಧಿ ಮಾಡುವ ಕೆಲಸವನ್ನು ಜೆಡಿಯು ಮಾಡಲಿದೆ. ಅಲ್ಲದೆ ಪೀಠಾಧೀಶರೊಂದಿಗೆ ಸಮಾಜದಲ್ಲಿ ಜಾಗೃತಿ ಮೂಡುವ ಕೆಲಸಕ್ಕೂ ಜೆಡಿಯು ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ನೀಡಬೇಕು ಎಂದು ಮಹಿಮಾ ಪಾಟೀಲ್ ಮನವಿ ಮಾಡಿದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.